ದೇವರನ್ನು ಅನುಕರಿಸುವುದಕ್ಕೆ ನಾವು ಪರಿಪೂರ್ಣರಾಗಿರಲೇಬೇಕಾ? ನೋ, ನಿಜವಾಗ್ಲೂ ಇಲ್ಲ. ದೇವರು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಪರಿಪೂರ್ಣತೆಯನ್ನು ಹುಡುಕಿ ಅದಾದ ನಂತರ ನಮ್ಮನ್ನು ಸಂಧಿಸುವುದಕ್ಕೆ ಬರೋದಿಲ್ಲ. ಸರಿನಾ? ನಾವು ಹೇಗಿದ್ದೇವೆ, ನಾವು ಇರುವಂಥ ಪರಿಸ್ಥಿತಿಯಲ್ಲೇ ದೇವರು ನಮ್ಮನ್ನು ಅದೇ ಸಮಯದಲ್ಲಿ ಆ ಕ್ಷಣದಲ್ಲೇ ಸಂಧಿಸುವಾತನಾಗಿರ್ತಾನೆ. ನನಗೆ ಸತ್ಯವೇದದಲ್ಲಿ ಇನ್ನೊಂದು ಉದಾಹರಣೆ ಏನು ಅಂದರೆ, ಪೇತ್ರ, ಆತನು ಬೆಸ್ತ, ಆತನು ಸಮುದ್ರದಲ್ಲಿ ಮೀನನ್ನು ಹಿಡಿಯುತ್ತಾ ಇರ್ತಾನೆ. ಆತನಿಗೆ ಯಾವುದು ಮೀನು ಸಿಗೋದಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ಬಲಗಡೆಗೆ ನಿನ್ನ ಬಲೆಯನ್ನು ಹಾಕು, ಮೀನು ಸಿಗತ್ತೆ. ಆತನು ಬಲಗಡೆಗೆ ಬಲೆಯನ್ನು ಹಾಕುವಾಗ ಮೀನು ಸಿಗತ್ತೆ. ಆತನಿಗೆ ಅಯ್ಯೋ ಇದ್ಯಾರೋ ದೊಡ್ಡ ವ್ಯಕ್ತಿ ಇರಬೇಕೆಂಬುದಾಗಿ ತಾನು ಕ್ವಿಕ್ಕಾಗಿ ಸಮುದ್ರಕ್ಕೆ ಆರಿ ಬಂದು ದಡಕ್ಕೆ ಸೇರ್ತಾನೆ. ನೋಡಿದ ತಕ್ಷಣ ಸ್ವಾಮಿನ ಆತನು ಒಂದು ಮಾತು ಹೇಳ್ತಾನೆ, ಸ್ವಾಮಿ ನಾನು ಪಾಪಿ, ನನ್ನನ್ನು ಬಿಟ್ಟು ನೀನು ಹೋಗು, ನನ್ನನ್ನು ಬಿಟ್ಟು ನೀನು ಹೋಗು. ಸ್ವಾಮಿ ಏನು ಹೇಳ್ತಾರೆ, ನೀನು ಇಲ್ಲಿ ತನಕ ಮೀನು ಹಿಡಿಯುವಂಥ ಬೆಸ್ತನಾಗಿದ್ದೆ, ಬಾ ನಿನ್ನ ಮನುಷ್ಯರನ್ನ ಹಿಡಿಯುವಂಥ. ಸೊ ದೇವರು ನಮ್ಮಲ್ಲಿ ಪರಿಪೂರ್ಣತೆಯನ್ನು ನೋಡುವುದಿಲ್ಲ. ನೋಡಿ, ಎಲಿಯ ಒಬ್ಬ ಪ್ರಸಿದ್ಧವಾದ ಪ್ರವಾದಿ, ದೇವರ ಎಲ್ಲ ಮಾತುಗಳನ್ನು ಕೇಳಿ ಅದನ್ನು ಧೈರ್ಯವಾಗಿ ರಾಜನಿಗೆ ತಿಳಿಸಿದಂಥ ಪ್ರವಾದಿ. ಆತನು ಸಹ ಪರ್ಫೆಕ್ಟಾಗಿರಲಿಲ್ಲ. ಅಲ್ಲಿಗೆ ನೀನು ನಾನು ಪರ್ಫೆಕ್ಟಾಗಿ ಇಲ್ಲ ಅಂದರು. ದೇವರು ನಮ್ಮನ್ನು ನಾವಿರುವಂಥ ಪರಿಸ್ಥಿತಿಗಳಲ್ಲೇ ಸಂಧಿಸುವಾತನಾಗಿರ್ತಾನೆ.